हिजाब के साथ कॉलेज न आने की धमकी पर भड़की कॉलेज की छात्राएं। घटना मंगलुरु के रतबीदी सरकारी फर्स्ट ग्रेड कॉलेज की है, जहां आज हिजाब पहनकर आई लड़कियों को कॉलेज में दाखिल होने से रोका गया। ये काम कॉलेज के शिक्षक P1 और इसी कॉलेज के ABVP छात्रों ने किया है। इसके अलावा कॉलेज में इन हिजाब वाली लड़कियों का सामाजिक बायकॉट करने, लाइब्रेरी में पढ़ने, कॉलेज कैंटीन में खाने, कॉलेज में पानी पीने, क्लासमेट में से किसी को इनके साथ बात न करने की धमकी और रोका गया है। इन लड़कियों के साथ ही कॉलेज के एक शिक्षक ने कॉलेज ना आए वरना गेट बंद किया जाएगा, तो वही कॉलेज के कर्मचारी ने इनको आतंकवादी तक कह दिया। व्हाट्सएप और सोशल मीडिया पर यह धमकियों का संदेश भी रवाना करने का आरोप लड़कियों ने लगाते हुए आज कॉलेज कैंपस में अपने इंसाफ के लिए लड़ती नजर आई ये हिजाब वाली छात्राएं। ಅಲ್ಲ ನಿನ್ನೆ ಅವನು ಕ್ಲಾಸಲ್ಲಿ ಇರುವಾಗ ನೀನು ಮಾತಾಡಿದಲ್ಲ, ಅದಕ್ಕೆ ಸಾರಿ ಕೇಳಬೇಕಲ್ಲ. ಅಲ್ಲ ಅಲ್ಲ ಸಾಯಿ ಅವನಿಗೆ ನೀನು ಮಾತಾಡಿದ್ದಲ್ಲ. ನಾವು ನಿನ್ನ ಫ್ರೆಂಡ್ಸ್ ಹಾಗೆಲ್ಲ ಪ್ರಿನ್ಸಿಪಲ್ ಮತ್ತೆ ಲೆಕ್ಚರರ್ಸ್ ಪ್ರಿನ್ಸಿಪಲ್ ಲೆಕ್ಚರರ್ಸ್ ಕೇಳಬೇಕಿತ್ತಲ್ವಾ? ಅದಲ್ಲ ಅವರನ್ನ ಒಳಗಡೆ ಆಗಿದ್ದು ಎಲ್ಲ ಬಂದಿದ್ರು ಒಳಗಡೆ. ನಮ್ಮ ಕಾಲೇಜ್ ನಾವು ಹೊರಗೆ ಹೋಗ್ಬೇಕು. ಈಗ ಅವರು ನಮ್ಮನ್ನು ಲೈಬ್ರರಿಗೆ ಹೋಗ್ಲಿಕ್ಕೆ ಹೇಳ್ತಿದ್ದಾರೆ. ಲೈಬ್ರರಿಗೆ ಹೋದ್ರೆ ಅಲ್ಲಿಂದ ಇನ್ಸಲ್ಟ್ ಮಾಡಿ ನಮ್ಮನ್ನು ಪುನಃ ಹೊರಗೆ ಹಾಕ್ತಾರೆ. ಅವ್ರು ಬಂದು ಆ ಬಾಯ್ಸ್ ಬಂದು ಗರ್ಲ್ಸ್ ಬಂದು ಈಗ ಅಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗೆದು ನಮ್ಮದನ್ನು ವಿದೌಟ್ ಪರ್ಮಿಷನ್ ಅವ್ರಿಗೆ ಯಾರು ಹಾಕೊಟ್ಟದ್ದು ನಮ್ಮ ವಿಡಿಯೋಸ್ ತೆಗಿಲಿಕ್ಕೆ ವಿಡಿಯೋಸ್ ತೆಗೆದು ವೈರಲ್ ಮಾಡ್ತಿದ್ದಾರೆ ಅವ್ರ ಗ್ರೂಪ್ ಅಲ್ಲಿ. ಈಗ ಲೈಬ್ರರಿಗೆ ಹೋಗ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಹೋದ್ಮೇಲೆ ನೀವು ಇನ್ಸಲ್ಟ್ ಇಲ್ಲ ಸರ್, ಲೈಬ್ರರಿಗೆ ಹೋಗಿ ಹೇಳ್ತಾರೆ. ಅಲ್ಲಿಂದ ಇನ್ಸಲ್ಟ್ ಮಾಡಿ ಹೊರಗೆ ಹಾಕ್ತಾರೆ. ಅವ್ರು ಮಾಡ್ತಾರೆ, ಅದಕ್ಕೆಲ್ಲ ಹೇಳ್ತಿರೋದು. ಶೇಷಪ್ಪ ಸರ್ ಅಂತ ನಾವು ಕಲಿತಿರುವಾಗ ಎಕ್ಸಾಮ್ ಅನ್ನು ನೀವ್ ಯಾಕೆ ಕಲಿಯುವುದು, ಮನೆಯಲ್ಲೇ ಕೂತ್ಕೊಳ್ಳಿ ಅಂತ. ನೀವ್ ಯಾಕೆ ಟ್ಯಾಬ್ ಲ್ಯಾಪ್ಟಾಪ್ ಅಲ್ಲೇ ನೋಡಿ ಕಲಿಯುದು, ನಿಮ್ಗೆ ಮನೆಯಲ್ಲಿ ಕೂತ್ಕೊಳ್ಬೋದಲ್ಲ, ಕಾಲೇಜಿಗೆ ಯಾಕೆ ಬರುದಂತ. ಮತ್ತೆ ನವೀನ್ ಸರ್ ನನ್ನ ಹತ್ರ ಹೇಳಿಲ್ಲ, ಅವ್ರಿಗೆ ಬೇರೆ ಗರ್ಲ್ಸ್ ಹತ್ರ ತುಂಬಾ ಹೇಳಿದ್ರಂತೆ. ನಿನ್ನೆ ಪ್ರಿನ್ಸಿಪಲ್ ನಮ್ಗೆ ಬಿಡುದಿಲ್ಲ ಅಂತ ಹೇಳುವಾಗ ಅವರಿಗೆ ತುಂಬಾ ಖುಷಿಯಾಗಿ ಅವ್ರು ಕ್ಲಾಪ್ ಮಾಡಿ ಡಾನ್ಸ್ ಎಲ್ಲ ಮಾಡಿದ್ದಾರೆ. ಅವರಿಗೆ ಎಂತ ಇದು ಸಿಕ್ಕಿದ, ಟ್ರಾಫಿ ಸಿಕ್ಕಿದ, ಡಾನ್ಸ್ ಮಾಡಿದ್ದು. ನಮ್ಗೆ ಎಕ್ಸಾಮ್ ಹಾಲ್ ಇಂದ ಹೊರಗೆ ಹಾಕುವಾಗ ಅವ್ರಿಗೆ ಖುಷಿ ಆದದ್ದು ಅಷ್ಟೇ ಅಂತ. ನಮ್ಮ ಎಜುಕೇಶನ್ಗೆಲ್ಲ ನಾವು ಬರುದಿಲ್ಲಿ, ಅವ್ರಿಗೆಂತ ಟ್ರಾಫಿ ಸಿಕ್ಕಿದಂತ ಅವರು ಹಾಗೆ ಹಾರಾಡುದ. ಲೈಬ್ರರಿಯಲ್ಲಿ ಕೂತ್ಕೊಳ್ಬೇಡಿ, ಇಲ್ಲಿ ಕ್ಯಾಂಟೀನ್ ಓಪನ್ ಆಗಿರ್ಲಿಲ್ಲ, ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ವಿ. ನಾವು ಕೂತಿದ್ವಿ. ಲಂಚ್ ಬ್ರೇಕ್ ಅಲ್ಲಿ ನಮ್ಮ ಮುಸ್ಲಿಂ ಬಾಯ್ಸ್ ಬಂದು ಎಂತಾದ್ರು ಪ್ರಾಬ್ಲಮ್ ಆಯ್ತು ಅಂತ ಬಂದು ಕೇಳುವಾಗ ನೀವು ಯಾಕೆ ಬಾಯ್ಸ್ ಹತ್ರ ಮಾತಾಡುದು ಅಂತ ನಾವು ಡಿಸ್ಕಷನ್ ಮಾಡಿದಂತ ಹೇಳಿದ್ವಿ. ಮತ್ತೆ ನಾವು ವಾಟರ್ ಯೂಸ್ ಮಾಡಬಾರ್ದಂತೆ, ಕಾಲೇಜಿದ್ದು ಊಟ ಮಾಡಬಾರ್ದಂತೆ, ಮತ್ತೆ ಕ್ಲಾಸ್ಮೇಟ್ಸ್ ಹತ್ರ ನಮ್ ಯಾರ ಹತ್ರ ಮಾತಾಡ್ಬಾರ್ದಂತೆ. ಆಗ ನಾನು ಕೇಳಿ ಎಲ್ಲಿದ್ದು ನ್ಯಾಯ ಇದು, ಯಾರು ಹೇಳಿದ್ ನಮ್ಗೆ ಯಾಕೆ ಟೆರರಿಸ್ಟ್ ಟ್ರೀಟ್ ಮಾಡ್ತಾ ಇದ್ದಾರೆ. ನಾನ್ ಕೇಳಿದ್ ನಾವು ಟೆರರಿಸ್ಟ್ ನೀವು ಯಾಕೆ ಹೀಗೆ ಟ್ರೀಟ್ ಮಾಡ್ತಾ ಇದ್ದಾರೆ, ನೀವು ಅದೇ ಸೇಮ್ ಅಂತ ಹೇಳಿದವರು. ನಮ್ಗೆ ಟೆರರಿಸ್ಟ್ ಅಂತ ಕರೆದದ್ದು ಅವ್ರಿಗೆ ಯಾರ ಅಂತ ಹಕ್ಕು ಕೊಟ್ಟದ್ದು ನಮ್ಗೆ ಕರೀಲಿಕ್ಕೆ? ಅವ್ರು ಯಾರು? ಲೆಕ್ಚರರ್ ಅಲ್ಲ, ಪಿಯೋನ್ ಕರೆದು. ಪಿಯೋನಿಗೆ ಅಷ್ಟು ರೈಟ್ ಎಲ್ಲಿಂದ ಬಂತು? ಇದು ಪ್ರಿನ್ಸಿಪಲ್ ಹತ್ರ ಹೇಳುವಾಗ ಪ್ರಿನ್ಸಿಪಲ್ ಕ್ಯಾರೆ ಮಾಡೋದು ಹೋದ್ರು. ಅವರಿಗೆ ಅಷ್ಟು ಇದು ರೈಟ್ ಯಾರು ಕೊಟ್ಟದ್ದು ನಮ್ಮ ಮೇಲೆ ಟೆರರಿಸ್ಟ್ ಅಂತ ಕರೀಲಿಕ್ಕೆ ನಮ್ಮನ್ನು? ನಾವು ಪ್ರಿನ್ಸಿಪಲ್ ಇಂದ ಪರ್ಮಿಷನ್ ಕೇಳಿಯೇ ಹೋದದ್ದು. ನಾವು 3 ಮಂದಿ ನಾವು ಕೇಳಿಯೇ ಪ್ರಿನ್ಸಿಪಲ್ ಮೂರ್ ಸಲ ಕೇಳಿದ್ದೇನೆ. ಸರ್ ಇದೆಂತ ಲೆಟರ್ ಬೇಡಲ್ಲ ಸರ್, ನಮ್ಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡುವರಲ್ಲ. ಬಿಡ್ತಾರೆ, ನೀವು ಹೋಗಿ ಜಸ್ಟ್ ಶಾಲ್ ಹಾಕಿ ಹೋಗಿ ಬೀಡ್ಸ್ ಹಾಕ್ಬಾರ್ದಂತ. ಹಾಗೆ ನಾವು ಹೋಗಿ ಕೂತದ್ದು. ಎಕ್ಸಾಮ್ ಹಾಲ್ ಅಲ್ಲಿ ಕೂತಿರುವಾಗ ಇವನು ಸಾಯಿ ಸಂದೇಶ್ ಅಂತ ಯಾರೊಬ್ನು ಬಂದು ನಿಮ್ಗೆ ಯಾರು ಇಲ್ಲಿ ಪರ್ಮಿಷನ್ ಕೊಟ್ಟದ್ದು ಕೂತ್ಲಿಗೆ, ನೀವು ಹೊರಗೆ ಹೋಗಿ, ನೀವು ಇಲ್ಲಿ ಕಾಲೇಜಲ್ಲಿ ಇರಬಾರ್ದಂತ. ಮತ್ತೆ ಲೈಬ್ರರಿಯಲ್ಲಿ ಎಕ್ಸಾಮ್ ಬರೀತಿದ್ದ ಗರ್ಲ್ಸಿಗೆ ಪೊಲೀಸರು ಬಂದು ನಿನ್ನ ಲೈಫ್ ಸ್ಪಾಯಿಲ್ ಮಾಡ್ತೇನೆ ನಾನು ಇನ್ನು ಹೋಗ್ಲಿಲ್ಲ ಅಂದ್ರೆ ಇನ್ನು ನಿನ್ನ ಒಂದು ಸೈನ್ ಸಾಕು ನಿಂದಂತ. ಹಾಗೆ ಅದು ಹ್ಯಾರಸ್ಮೆಂಟ್ ಅಲ್ವಾ ಗರ್ಲ್ಸ್ ಮೇಲೆ? ಅದು ಅವರಿಗೆ ಅಷ್ಟು ಅರ್ಥ ಆಗುದಿಲ್ವಾ? ಅವರು ABP ಯಾರಾದ್ರೂ ಆಗ್ಲಿ
ನಾವು ಬರೋದು ನಾವು ಕೂಡ ಫೀಸ್ ಕಟ್ಟಿಯೇ ಬರೋದು, ಅವ್ನು ಕೂಡ ಸೇಮೇ ಬರೋದು. ನಮ್ಮ ತರನೇ ಅವನು ಸ್ಟೂಡೆಂಟ್, ಅವ್ನಿಗೆ ಹೇಳಿಕ್ಕೆ ರೈಟ್ ಇಲ್ಲ. ಓಕೆ, ಪ್ರಿನ್ಸಿಪಾಲ್ ಹೇಳಿದ್ರೆ ನಾವು ಹೊರಗೆ ಹೋದ್ವಿ, ಅವನ್ ಹೇಳಿಕ್ಕೆ ಯಾರು? ಇದನ್ನ ನಾವು ಕೂಡ ಬರೆಯೋದು ಕಲೀಲಿಕ್ಕೆ, ಅವನ್ ಕೂಡ ಸೇಮೆ. ಅವ್ನು ಬರ್ಲಿ ಹೊರಗೆ, ಅವ್ನು ಮಾಫ್ ಕೇಳೋದು, ನಮ್ಮ ಹತ್ರ ಸಾರಿ ಕೇಳಬೇಕು. ಅವನ್ ಯಾರು ನಮ್ಮ ಹತ್ರ ಕ್ವೆಶನ್ ಮಾಡ್ಲಿಕ್ಕೆ? ಅಲ್ಲ ಸರ್, ನೀವು ಅವರೊಂದು ಕೇಳಿದ್ರೆ ನೀವು ಇದೇ ಮಾಡ್ತಿದ್ರಲ್ಲ ಸರ್. ನೀನು ಪ್ರಾಬ್ಲಮ್ ಏನಂತ ನಾನು ನೀವು ಇರುವಾಗ ನಿಮ್ಮ ಮಾತಿಗೆ ಬೆಲೆ ಕೊಟ್ಟಿದೆ, ಅವ್ನು ಬಂದು ಹೇಳಿದ್ದು ತಪ್ಪೇ ಅಲ್ಲ ಸರ್. ಅಲ್ಲ ಸರ್, ಅವ್ನು ಬಂದು ಮಾತಾಡಿದ್ದು ತಪ್ಪೇ ಅಲ್ವಾ ಸರ್? ನೀವು ಕೇಳ್ಬೇಕಲ್ಲ ಸರ್, ಮಾತಾಡಿದ್ದು ತಪ್ಪೇ ಅಲ್ವಾ ಸರ್? ಇವಾಗ ಅವ್ರದ್ದು ನ್ಯಾಯ ನಮ್ದು ನ್ಯಾಯ ಮಾಡಿದ್ರಲ್ಲ ಗೊತ್ತಿದೆ. ಅಲ್ಲ ಸರ್, ಅವ್ನು ಮಾತಾಡಿದ್ದು ತಪ್ಪಲ್ಲ ಸರ್, ಅದಕ್ಕೆ ಕ್ಷಮಾಪಣೆ ಕೇಳ್ಬೇಕಲ್ವಾ? ಕ್ಷಮಾಪಣೆ ಕೇಳ್ಬೇಕಲ್ವಾ? ಎಲ್ಲರೂ ಮುಂದೆ ನಿಮ್ಮ ಮುಂದೆ ನೀವು ನಿನ್ನ ಕ್ಷಮಾಪಣೆ ಕೇಳ್ಬೇಕು. ನೀವೆಲ್ಲ ಬೆಚ್ಚಿ ಮುಂದೆ. इस पर मंगलुरु एसपी शशि कुमार ने गोल मटोल जवाब देते हुए लड़की की शिकायत पर कार्रवाई की बात कही।